ತಮಿಳುನಾಡಿನಲ್ಲಿ ಜನನಾಯಕನ್ ಆಡಳಿತ ಶುರುವಾಗಿದೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ದಳಪತಿ. ಮುಖ್ಯಮಂತ್ರಿ ಕಚೇರಿಯ ಕುರ್ಚಿಯಲ್ಲಿ ಕುಳಿತ ವಿಜಯ್. ದಳಪತಿಗೆ ಸಿಎಂ ಕಚೇರಿ ಸಿಬ್ಬಂದಿಯಿಂದ ಗೌರವ ಕೂಡ ಸಿಕ್ಕಿರುವಂತದ್ದು. ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಆಗಮಿಸಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ಜನನಾಯಕನ್ ಆಡಳಿತ ಇಂದಿನಿಂದ ಶುರುವಾಗ್ತಾ ಇರುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ದಳಪತಿ ಇದೀಗ ಸ್ವೀಕಾರ ಮಾಡಿದ್ದಾರೆ. ಗೌರವ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಕಚೇರಿಯ ಕುರ್ಚಿಯಲ್ಲಿ ಕುಳಿತಿದ್ದಾರೆ ವಿಜಯ್ ಅವರು. ಈಗ ಆಲ್ರೆಡಿ ದಳಪತಿಗೆ ಸಿಎಂ ಕಚೇರಿ ಸಿಬ್ಬಂದಿಯಿಂದ ಗೌರವವನ್ನ ಕೂಡ ಕೊಡಲಾಗಿದೆ. ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳು ಅವರಿಗೆ ಗೌರವವನ್ನ ಕೂಡ ಕೊಟ್ಟಿರುವಂತದ್ದು. ಇಂದಿನಿಂದ ಅಧಿಕೃತವಾಗಿ ಆಡಳಿತವನ್ನ ಶುರು ಮಾಡ್ತಿದ್ದಾರೆ. ಒಂದ್ ರೀತಿ ಸಿನಿಮಾ ನೋಡ್ದಂಗಾಗಿತ್ತು. ಮುಖ್ಯಮಂತ್ರಿ ಕಚೇರಿಯ ಕುರ್ಚಿಯಲ್ಲಿ ವಿಜಯ್ ಅವರು ಇದೀಗ ಕುಳಿತಿರುವಂತದ್ದು. ದಳಪತಿಗೆ ಸಿಎಂ ಕಚೇರಿ ಸಿಬ್ಬಂದಿಯಿಂದ ಗೌರವವನ್ನ ಕೂಡ ಕೊಡಲಾಗಿದೆ. ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಆಗಮಿಸಿದ್ದಾರೆ ವಿಜಯ್ ಅವರು. ನೂತನ ಮುಖ್ಯಮಂತ್ರಿ ವಿಜಯ್ ಇದಕ್ಕಾಗಿ ಹರಸಾಹಸವನ್ನ ಪಟ್ಟಿದ್ರು. ಆ ಕ್ಷಣ ಇದೀಗ ಬಂದಿರುವಂತದ್ದು. ಸಿಎಂ ಕುರ್ಚಿಯನ್ನ ಅಲಂಕರಿಸಿದ್ದಾರೆ. ಇದೀಗ ಅಲ್ಲಿದ್ದಂತಹ ಸಿಬ್ಬಂದಿಗಳು ಅವರಿಗೆ ಗೌರವವನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಇಂದು ಜನನಾಯಕನ್ ಆಡಳಿತವನ್ನ ಕೂಡ ಶುರು ಮಾಡ್ತಾರೆ. ಈಗ ಆಲ್ರೆಡಿ ಪ್ರಮುಖವಾದಂತಹ 3 ಗ್ಯಾರಂಟಿ ಯೋಜನೆಗಳನ್ನ ಕೂಡ ಘೋಷಿಸಿರುವಂತದ್ದು. ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಹಿ ಹಂಚಿದ್ದಾರೆ, ಸಂಭ್ರಮಿಸಿದ್ದಾರೆ ಈ ಒಂದು ಕ್ಷಣವನ್ನ. ಅದಕ್ಕಾಗಿ ಕಾಯ್ತಾ ಇದ್ರು. ಇದೀಗ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಸಿಎಂ ಕಚೇರಿಗೆ ಆಗಮಿಸಿರುವಂತದ್ದು. ತಮಿಳುನಾಡಿನಲ್ಲಿ ಜನನಾಯಕನ್ ಆಡಳಿತ ಇಂದಿನಿಂದ ಶುರುವಾಗುತ್ತೆ. ಅವರ ಜೊತೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ವಿಜಯ್ ಅವರು. ಅವರ ಜೊತೆಯಲ್ಲಿ ಒಟ್ಟು 9 ಶಾಸಕರು ಸಚಿವರಾಗಿ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂಥದ್ದು. ಇಂದಿನಿಂದ ಅಧಿಕೃತವಾಗಿ ಟಿವಿಕೆ ತಮಿಳುನಾಡಿನಲ್ಲಿ ತನ್ನ ಆಧಿಪತ್ಯವನ್ನ ಸಾಧಿಸ್ತಾ ಇದೆ. ಆಡಳಿತವನ್ನ ಶುರು ಮಾಡುತ್ತೆ. ಈಗ ಆಲ್ರೆಡಿ ಚುನಾವಣೆಗೂ ಮುನ್ನ ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಆ ಮುಖಾಂತರನೇ ತಮಿಳುನಾಡಿನ ಜನರ ಮನಸ್ಸನ್ನ ಗೆದ್ದಿದ್ರು ವಿಜಯ್ ಅವರು. ಇದೀಗ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಆಗಮಿಸಿರುವಂಥದ್ದು. ಇಂದಿನಿಂದ ಆಡಳಿತವನ್ನ ಶುರು ಮಾಡ್ತಿದ್ದಾರೆ ವಿಜಯ್ ಅವರು. ಅಧಿಕೃತವಾಗಿ ಸಂತಸ ಮನೆ ಮಾಡಿದೆ ತಮಿಳುನಾಡಿನಲ್ಲಿ. ಅಭಿಮಾನಿಗಳು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಳಪತಿಗೆ ಸಿಎಂ ಕಚೇರಿ ಸಿಬ್ಬಂದಿಯಿಂದ ಒಂದ್ ಕಡೆನಲ್ಲಿ ಗೌರವವನ್ನ ಕೂಡ ಕೊಡಲಾಯಿತು. ಮತ್ತೊಂದ್ ಕಡೆನಲ್ಲಿ ಅಫಿಷಿಯಲಿ ಗೌರವ ಸಿಕ್ಕಿದೆ. ಅಫಿಷಿಯಲಿ ಸಿಎಂ ಆಗಿದ್ದಾರೆ ಇದೀಗ ಟಿವಿಕೆ ಪಕ್ಷದ ನಾಯಕ ವಿಜಯ್. ಅಧಿಕೃತವಾಗಿ ಇಂದಿನಿಂದ ಆಡಳಿತವನ್ನ ಶುರು ಮಾಡ್ತಾ ಇರುವಂಥದ್ದು. ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾರೆ, ಆಡಳಿತವನ್ನ ಹೇಗ್ ಮಾಡ್ತಾರೆ. ಸಿನಿಮಾದಲ್ಲಿ ನಾಯಕನಾಗಿದ್ರು, ಇದೀಗ ರಾಜಕೀಯದಲ್ಲಿ ನಾಯಕನಾಗಿ ಜನಮಾನಸದಲ್ಲಿ ಉಳಿದುಕೊಳ್ಳುವಂತ ಅವಕಾಶ ಸಿಕ್ಕಿರುವಂಥದ್ದು. ಅದನ್ನ ಹೇಗೆ ಉಪಯುಕ್ತ ಪಡೆದುಕೊಳ್ತಾರೆ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಒಟ್ಟಾರೆ ಇದೀಗ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಕೂಡ ಆಗಮಿಸಿದ್ದಾರೆ. ಇಂದಿನಿಂದಲೇ ಕೆಲಸಗಳನ್ನ ಶುರು ಮಾಡಿಕೊಂಡಿರುವಂಥದ್ದು. ಹಲವು ರೀತಿಯಾದಂತಹ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 3 ಮುಖ್ಯ ಯೋಜನೆಗಳಿಗೆ ಸಹಿಯನ್ನ ಕೂಡ ಹಾಕಿರುವಂಥದ್ದು. ತಮಿಳುನಾಡಿನ ಡ್ರಗ್ಸ್ ಮುಕ್ತ ಮಾಡ್ತೀನಿ, ಅಲ್ಲಿ ಯಾರು ಕೂಡ ಡ್ರಗ್ಸ್ ಅನ್ನ ತೆಗೆದುಕೊಳ್ಳಬಾರದು, ಅಲ್ಲಿರುವಂತಹ ಜನರಿಂದ ನಾನು ಯಾವುದೇ ಕಾರಣಕ್ಕೂ ಹಣವನ್ನ ಇಸ್ಕೊಳ್ಳೋದಿಲ್ಲ, ಭ್ರಷ್ಟಾಚಾರವನ್ನ ಹೋಗ್ಲಾಡಿಸ್ತೀನಿ, 2 ಯೂನಿಟ್ ವಿದ್ಯುತ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಹೀಗೆ 3 ಯೋಜನೆಗಳನ್ನ ವಿಜಯ್ ಅವರು ಇದೀಗ ಜಾರಿಗೆ ತಂದಿದ್ದಾರೆ. ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಈ 3 ಕೂಡ ಜಾರಿಗೆ ತಂದಿರೋದು. ಎಲ್ಲಿಂದ ಎಲ್ಲಿಯ ತನಕ ಬಾಲನಟನಾಗಿ ಗುರುತಿಸಿಕೊಂಡು ಅಲ್ಲಿ ತನ್ನ ಚಾಪನ್ನ ಮೂಡಿಸಿ ಇದೀಗ ರಾಜಕಾರಣದಲ್ಲಿ ಯಾರೂ ಕೂಡ ಊಹೆ ಮಾಡಿಕೊಳ್ಳದ ರೀತಿಯಲ್ಲಿ ಗೆದ್ದು ಅಧಿಕಾರವನ್ನ ವಹಿಸಿಕೊಂಡಿರುವಂಥದ್ದು ವಿಜಯ್ ದಳಪತಿ. ಸಿಎಂ ಕುರ್ಚಿಯನ್ನ ಕೂಡ ಅಲಂಕರಿಸಿದ್ದಾರೆ. ಸಿಬ್ಬಂದಿಗಳಿಂದ ಗೌರವ ಸಿಕ್ಕಿದೆ. ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಸಿಎಂ ಕಚೇರಿಗೆ ಹೋಗಿರುವಂಥದ್ದು.
ಅವರ ಜೊತೆಯಲ್ಲಿ ಒಟ್ಟು 6 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ರು. ಆನಂದ್ ಅರ್ಜುನ್, ಆದವ್ ಅರ್ಜುನ್, ಅದೇ ರೀತಿ ಕೆಜಿ ಅರುಣ್ ರಾಜ್, ಡಿ ವೆಂಕಟರಮಣನ್, ಹೀಗೆ 6 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥದ್ದು. ತಮಿಳುನಾಡಿನಲ್ಲಿ ಇಂದಿನಿಂದ ಟಿವಿಕೆಯ ರಾಜ್ಯಭಾರ ನಡೆಯುವಂಥದ್ದು. ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ರು. ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಇದ್ದಿದ್ದಂಥದ್ದು. ಸಂತಸ ಮನೆ ಮಾಡಿತ್ತು. ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಒಂದು ಕ್ಷಣವನ್ನ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಈ ಕ್ಷಣವನ್ನ ಸಂಭ್ರಮಿಸಿರುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ತಕ್ಷಣವೇ ಕಚೇರಿಯತ್ತ ಹೋಗಿರುವಂಥದ್ದು. ಕೆಲಸವನ್ನ ಇಂದಿನಿಂದಲೇ ಶುರು ಮಾಡಿಕೊಂಡಿದ್ದಾರೆ. ಜನಸೇವೆಗೆ ಸಿದ್ಧ ಅಂತ ಹೇಳಿರುವಂಥದ್ದು. 3 ಪ್ರಮುಖ ಯೋಜನೆಗಳನ್ನು ಕೂಡ ಘೋಷಿಸಿದ್ದಾರೆ. ಇನ್ನು ಮುಂದೆ ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾರೆ ಅದು ಕೂಡ ಒಂದು ಮಾಡುವವರನ್ನ ಕೂಡ ಕಣಕ್ಕಿಳಿಸಿದಂಥದ್ದು. ಎಲ್ಲರನ್ನ ಗೆದ್ದು ಇದೀಗ ನೂತನ ಸಿಎಂ ಆಗಿ ವಿಜಯ್ ಅವರು ಪದಗ್ರಹಣವನ್ನ ಮಾಡಿರುವಂಥದ್ದು. ಇಂದಿನಿಂದ ಆಡಳಿತವನ್ನ ಕೂಡ ಶುರು ಮಾಡ್ತಾರೆ. ಈಗ ಆಲ್ರೆಡಿ ಕೆಲವು ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ, ಘೋಷಿಸಿದ್ದಾರೆ. ಅದನ್ನು ಹೇಗೆ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿರುವಂಥದ್ದು. ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಕಚೇರಿಗೆ ಆಗಮಿಸಿದ್ದಾರೆ ವಿಜಯ್ ಅವರು. ಆಡಳಿತವನ್ನ ಶುರು ಮಾಡಿರುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡುವುದು ಅವ್ರಿಗೆ ಸಿಕ್ಕಂತಹ ಒಂದು ಗೌರವ. ತಮಿಳುನಾಡಿನಲ್ಲಿ ಜನರು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಸಿನಿಮಾ ಕ್ಷೇತ್ರದಿಂದ ಬಂದಂಥವರಿಗೆ ಅತಿ ಹೆಚ್ಚಿನದಾಗಿ ಒಂದ್ ರೀತಿನಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರೆ. ಸಪೋರ್ಟ್ ಅನ್ನ ಮಾಡಿ ಗೆಲ್ಸಿದ್ದಾರೆ. ಇದೀಗ ಅಧಿಕಾರವನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದ್ರೆ ಅದನ್ನ ಹೇಗೆ ಕಸಿದುಕೊಳ್ಬೇಕು ಅನ್ನೋದು ಕೂಡ ತಮಿಳುನಾಡಿನ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥದ್ದು. ಅಧಿಕಾರವನ್ನ ಕೊಟ್ಟಿದ್ದಾರೆ ವಿಜಯ್ ಅವರು, ಅದನ್ನ ಹೇಗೆ ಉಳಿಸ್ಕೊಳ್ತಾರೆ, ಹೇಗೆ ಆಡಳಿತವನ್ನ ಮಾಡ್ತಾರೆ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಹರಸಾಹಸವನ್ನ ಪಟ್ಟಿದ್ರು. ಯಾವುದೇ ಪಕ್ಷಗಳು ಮೊದಲಿಗೆ ಮುಂದೆ ಬಂದು ಬೆಂಬಲವನ್ನ ಸೂಚಿಸಿದ್ರು ಕೂಡ ಅದಾದ ನಂತರ ಕೆಲವೊಂದಷ್ಟು ರೀತಿಯಾದಂತಹ ಹೈ ಡ್ರಾಮಾಗಳು ನಡೀತು. ನಿನ್ನೆ ಕೊನೆಯ ದಿನ ಆಗಿತ್ತು. ಅವ್ರ ಪತ್ರವನ್ನ ರಾಜ್ಯಪಾಲರಿಗೆ ಕೊಡಲೇಬೇಕಾಗಿತ್ತು. ಆ ಕ್ಷಣದಲ್ಲೂ ಕೂಡ ವಿಜಯ್ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿತ್ತು. ವಿಸಿಕೆ ಒಪ್ಕೊಂಡಿರಲಿಲ್ಲ. ನಿನ್ನೆ ಸಂಜೆ ವಿಸಿಕೆ ಒಪ್ಕೊಂಡಿದ್ದಂಥದ್ದು. ಹಾಗಾಗಿ ರಾಜ್ಯಪಾಲರಿಗೆ ಮೆಜಾರಿಟಿಯನ್ನು ಪ್ರೂವ್ ಮಾಡಿ ಪತ್ರವನ್ನು ಕೂಡ ಕೊಟ್ಟರು. ಎಂದು ಪ್ರಮಾಣ ವಚನವನ್ನು ಕೂಡ ಅಧಿಕಾರವನ್ನ ಶುರು ಮಾಡಿರುವಂಥದ್ದು ದಳಪತಿ ವಿಜಯ್.